ಬೆಳೆಸಿದ್ದಲ್ಲ, ಬೆಳೆದಿದ್ದು ಯಾರ್ಯಾರನ್ನು ಬೆಳೆಸಲ್ಲ. ನುಗ್ಗಿದ್ ನಾವು, ಹೊಡೆದಿದ್ ನಾವು. ಹಲೋ ಗೈಸ್, ಎಲ್ಲರೂ ಹೇಗಿದ್ರೆ ಇವಾಗ ಚೆನ್ನಾಗಿದ್ದೀರಾ, ಮುಂದೇನು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋಗೆ DK ಗೇಮರ್ ಕಡೆಯಿಂದ ವೆಲ್ಕಮ್ ಗೈಸ್. ಇವತ್ತಿನ ವಿಡಿಯೋ ನಿಮಗೆ ತಮ್ಮನ ಟೈಟಲ್ ಗೊತ್ತಾಗಿರುತ್ತೆ. ಮಗ ತಡಿ OP ಫುಲ್ ಡ್ಯಾಮೇಜು ಸ್ವಲ್ಪ ಐತೆ, ರೆಸ್ಟ್ ಮಾಡಿ ಹೊಡೆದೇ ಬಿಡೋಣ. ಅವ್ನು ಕಿಲ್ ಎತ್ಕೊಬೇಕು. ನಮ್ಮ ಫ್ರೆಂಡ್ ಜೊತೆನೇ ಆಡ್ತಿರೋದು, ಫ್ರೆಂಡಿಗೆ ಮಾತ್ರ ಕಿಲ್ ಕೊಡಬಾರ್ದು. ಇವನು ನೋಡಿದ್ರೆ ಇಲ್ಲಿ ತಡಿ ಹೊಲ್ಟೋಗ ನಮ್ಮ ಫ್ರೆಂಡು, ಆರಾಮಾಗಿ ಕಿಲ್ ಎತ್ಕೊಂಡ್ಬಿಡೋಣ. रुको जरा, सबर करो, बोला धक्का बुक्की नहीं करने का, आराम से लेने का. हाँ. ಸೊ ಇಲ್ಲಿ ನೋಡು ಗುರು, NG ಸ್ಪೋರ್ಟ್ಸ್ ಅವರು. ನಮ್ಮ ಫ್ರೆಂಡು ಅದೇನೇನೋ ಬಾಟ್ ಅಕೌಂಟಲ್ಲಿ ಬರೇ ಬಂದವನೇ, ಬಾಟ್ ಆಡ್ದಂಗೆ ಆಡ್ತಾನೆ. ಅದು ಮಗ ನಿನ್ನ ಕರ್ಕೊಂಬಂದಿದ್ದಕ್ಕೂ ಸಾರ್ಥಕ ಹಂಗೆ ಹೊಡಿ ಗುರು. ಆದರೆ ಕಿಲ್ ಮಾತ್ರ ನಿನಗೆ ಸಿಗಲ್ಲ ಮಗ, ಅಷ್ಟೇ. OP ಹೆಡ್ ಇಲ್ಲೇ ಒಬ್ಬ ಬಂದ, ಹೆಡ್ ಹಾಕ್ದ. ಮಗ ಒಬ್ಬನೇ ಇರೋದು, ಆರಾಮಾಗಿ ಆಡು, ಕಿಲ್ ನನಗೆ ಕೊಡು. ನೋಡೋಣ ಎಲ್ಲೋದ. ಇಲ್ಲೆಲ್ಲ ಇರ್ತಾನೆ ಮಗ, ಇಲ್ಲೆಲ್ಲ ಲೆಫ್ಟಲ್ಲಿ ಬಂದಂಗೆ ಆಯಿತು. ಇಲ್ಲ, ಅಲ್ಲಿ ರೈಟಲ್ಲಿ ಅವನೇ. ಓಲು ಎಲ್ಲ ಸುತ್ತೀನಿ, ಇಲ್ಲ ಹೋಗಿ ಹೊಡೆದು ಬಿಡ್ತೀನಿ. OP ಫುಲ್ ಡ್ಯಾಮೇಜ್ ಏನಾಗಿಲ್ಲ, ಸ್ವಲ್ಪ ಡ್ಯಾಮೇಜ್ ಆಯ್ತು. ಇದು ಮಗ ಅವನು ಬಂದ್ಬಿಟ್ಟ. OP ಹೆಡ್ ಇವನು ಹಾಲಾಕಿ ಒಳ್ಳೆ ಕೆಲಸ ಮಾಡ್ದ, ಇಲ್ಲಾಂದ್ರೆ ಕಿಲ್ ಅವನಿಗೆ ಸಿಕ್ಬಿಡೋದು. NG ಸ್ಪೋರ್ಟ್ಸ್ ಅಂದರೆ ಕುಯ್ದು ಬಿಡ್ತೀವಿ. ನಮ್ಮ ಹತ್ರ ಬೇಡ, ನಾವು ಸರಿ ಇಲ್ಲ. ಹೋಗೋ, ನೀನು ಕೂತ್ಕೊಂಡಿದ್ರು ನನ್ನಂಗೆ ಆಡೋಕ್ಕಲ್ಲ. ನಾನು ನಿಂಗೋಸ್ಕರ ಒಂದು ಡೈಲಾಗ್ ಹೇಳ್ತೀನಿ, ಕೇಳಿಸ್ಕೊಂಬಾಗ. ನಿನಗೆ ಅಂತ ತಗೊಂಡ್ರು, ಎಂಥ ಫೋನೇ ಆದರೂ ನನ್ನಷ್ಟು ಚೆನ್ನಾಗಿ ಗೇಮ್ ಪ್ಲೇ ಮಾಡೋಕ್ಕಾಗಲ್ಲ. ಹೋಗಿ ಊಟ ಮಾಡ್ಬಿಟ್ಟು ಮನಿಕ. M10 ಸ್ಪ್ರೇ ಕಿಂಗ್ ಅಪ್ಪಿ ನಾವು. ಆದರೆ ಟ್ಯಾಪ್ ಆಡ್ಬೋದು, ಟ್ಯಾಪ್ ಆಡೋಕ್ಕೆ ಬಂದರೆ ಇವನು ಸ್ಪ್ರೇ ಮಾಡಿ ಕಿಲ್ ಎತ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ಆದರೂ ಸ್ಪ್ರೇ ಆಡ್ತೀವಿ. ಇಲ್ಲೇ ಬಂದ ಮಗ, ಬಿಡ, ನಾನು ಸ್ಪ್ರೇ ಮಾಡಿ ಕಿಲ್ ಎತ್ಕೊತೀನಿ. OP ಅಂತೂ ಹೆಡ್ ಶಾಟಲ್ಲೇ ಕಿಲ್ ಬಂತು. OP ನಾನೇನು ಅಲ್ಟೆ ಹೋದ ಇವನು. ಮಗ ನೀನೇನೇ ಮಾಡಿದ್ರು ನಿಂಗೆ ಒಂದು ಕಿಲ್ ಸಿಗಕ್ಕೆ ಬಿಡಲ್ಲ ಮಗ. ಹಂಗೂ ಕಿಲ್ ಸಿಕ್ತು ಅಂದರೆ ಅದು ನೀನು ಲಕ್ ಅನ್ಕೊಬೇಕು ಅಷ್ಟೇ. ನಂದು ಬ್ಯಾಡ್ ಲಕ್ಕಾಗಿ ನಿನಗೆ ಕಿಲ್ ಸಿಗ್ಬೇಕಷ್ಟೇ. ಒಂದೇ ಒಂದು ಕಿಲ್ ಕೂಡ ನಿನಗೆ ಸಿಗಲ್ಲ, ಹಂಗೆ ಆಡ್ತೀನಿ ಈಗ. ಬಾ ಮಗ, ಸ್ಪ್ರೇ ಮಾಡಿಬಿಡ್ತೀನಿ ಫಸ್ಟು, ಆಮೇಲೆ ಬೇಕಾದ್ರೆ ಟ್ಯಾಪ್ ಆಡಮ್ಮ. ಒಂದು ಕಿಲ್ ಸಿಕ್ಕೂರು ಸಿಗಲಿ ನಮ್ಮ ದೋಸ್ತಾಗೆ. ಇಲ್ಲೇ ಅವನೇ ಟ್ಯಾಪ್ ಆಡ್ತೀನಿ. ಬಾ ಮಗ ನೀನು. OP ಹೆಡ್ ಅಂತೂ ಇಂತೂ 3 ರೌಂಡು ನಮ್ದಾಗೈತೆ, 1 ರೌಂಡ್ ಆದಾಗೈತೆ. ನಾನು ಹೇಳ್ತೀನಿ, ನಿಂದ ಕರ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು ಮಗ. NG ಸ್ಪೋರ್ಟ್ಸ್ ಅವ್ರನ್ನ 0ದಲ್ಲಿ ಹೊಡೆಯೋಣ ಅಂದ್ಕೊಂಡೆ, ಆಗಲಿಲ್ಲ. ಬಟ್ 1ನಲ್ಲಿ ಹೊಡೆದಿದ್ದೀವಿ, ಆಯಿತಾ. ನಿನ್ನ ನಂಬಿ ನಾನು ನಂಬಿದೆ, ಸಿದ್ದರಾಮಯ್ಯ ನಿನ್ನ ನಂಬಿದೆ, ಜಗವೆಲ್ಲ ನಿನ್ನ ನೋಡಿ ನಂಬಿದೆ. ಮಗ ಇಲ್ಲೇ OP ಹೆಡ್ ಅಂತೂ ಇಂತೂ ಹೆಡ್ ಇನ್ನೊಂದು ಕಿಲ್ ಐತೆ ಮಗ, ಆರಾಮಾಗಿ ಆಡಿಸ್ಕ. ಏನು OP ಹೆಡ್ ಇದೂ. ನಿನ್ನಂಥ ಬಾಟ್ಗಳನ್ನೆಲ್ಲ ಕರ್ಕೊಂಡು ಆಡ್ತೀನಲ್ಲ, ಹೋಗಲಿ ಹೋಗೋ. ನಾನು ಒಬ್ಬನೇ ಬಂದಿದ್ರು 1v4 ಕ್ಲಚ್ ಮಾಡಿಬಿಡಿವಿ. ಹೋಗಲ್ಲಿ ಲೂಡೋ ಹೋಗು ಗೇಮಿಂದ ಎಕ್ಸಿಟ್ ಆಗಿ ಹೋಗಲ್ಲಿ. ಹೋಗೋ, ಏನು ಭಯನಾ? ಏನು ಎಕ್ಸಿಟ್ ಆಗಿಬಿಟ್ರೆ ನಮಗೆ ಭಯ ಆಗ್ತದೆ. ಹೋಗಲ್ಲಿ ಹೋಗಲ್ಲಿ ಹೋಗ್ಬಿಟ್ಟು ಯಾರಿಗಾರು ಹೇಳು, ಬಾಟ್ಗಳ್ಗೆ ಹೇಳು ಎಕ್ಸಿಟ್ ಆಗ್ಬಿಡ್ತೀನಿ ಅಂತ. ಎಲ್ಲಿದೆಯೋ? ಹಲೋ, ಎಕ್ಸಿಟ್ ಆಗ್ಬಿಟ್ಟ? ಹೋಗಲಿ 1v4 ಕ್ಲಚ್ ಮಾಡೋಂಗಿವೆಲ್ಲ ಯಾವು. ಬಾ ಮಗ ಓವರ್ ಬಿಲ್ಡಪ್ ಕೊಟ್ಟೆ. ಇಲ್ಲಿ ನೋಡೋರು ಇವನು ಹೊಡಿತಾವನೆ ಸರಿಯಾಗಿ. ಪರವಾಗಿಲ್ಲ, ನಾವು ನುಗ್ಗಿ ಹೊಡಿತೀವಿ. ಮೊದಲೊಂದು ಮೆಡಿಕಿಟ್ ಹಾಕೋಣಮ್ಮ. ಈ ಕಡೆ ಎಸ್ಕೊಂಡ್ಬಿಡ್ತಾನೇನೋ, ಅಲ್ಲೇ ಹೋಗಿ ಮೆಡಿಕಿಟ್ ಹಾಕೋಣ. OP ಮೆಡಿಕಿಟ್ ಅಂತ ಹಾಕೊತಾ ಇದ್ದೀನಿ. ಎಲ್ಲಿಂದ ಬಂದ ಗುರು ಇವನು? ಯಾರು ಗುರು? ಪಕ್ಕ ಹ್ಯಾಕರ್. ಪರವಾಗಿಲ್ಲ ಬ್ರೋ. ಅಲ್ಲ, ನಾನು ಈ ಕಡೆಗೆ ಬಂದಿದ್ದೆ, ಆ ಕಡೆಗೆ ಬಂದಿದ್ದೆ, ಎಲ್ಲ ನೋಡಿದಾಗ ಕಾಣಲಿಲ್ಲ. ಬಟ್ ಈ ರೌಂಡು ಹೊಡಿತೀನಿ ಮಗ. ನೀನು ಎಕ್ಸಿಟ್ ಆಗಿರೋದ್ಕಾದ್ರೂ ಸರಿ, ನಾನು ಬುಯ್ಯ ಮಾಡ್ಕೊಂಡು ಈಚೆಗೆ ಬರೋದು. ಸಿಂಗಲ್ ಡೆಸಾಲ್ಟ್ ಎತ್ತಿ ತಪ್ಪು ಮಾಡ್ಬಿಟ್ಟ ಅನ್ಕೊಂಬಿಟ್ಟ. ತಪ್ಪು ಮಾಡಲಿಲ್ಲ ಗುರು. ನಮಗೆ ಡೆಸಾಲ್ಟಲ್ಲಿ ಮೂಮೆಂಟೇ ಸಿಗಲ್ಲ. ತುಂಬ ದಿವಸ ಆಗ್ಬಿಟ್ಟಿದೆ ಆಡಿ, ಸಿಕ್ಕಾಬಟ್ಟೆ ಮೂಮೆಂಟ್ ಲ್ಯಾಗ್ ಆಗೋತದೆ ಗುರು ನಂದಂತೂ. ಈ ಡೆಸಾಲ್ಟ್ ಈಗಲೂ ನೋಡಿ AC80 ಅವೆಲ್ಲ ಮೂಮೆಂಟ್ ಸಿಕ್ಕಾಬಟ್ಟೆ ಲ್ಯಾಗ್ ಆಗ್ತವೆ.
ಇದಕ್ಕೆ ಏನಿಲ್ಲಂದ್ರೂ ಸರಿಯಾಗಿ ಮೂವ್ಮೆಂಟ್ ಕೊಟ್ಕೊಂಡು ಆಡಿದ್ರೆ ಅಷ್ಟೇ ಡೆಸರ್ಟಿಗಲ್ಲೆಲ್ಲ ಆಡ್ಬೋದು. ಇಲ್ಲಾಂದರೆ ನೋವು ಬಾಕ್ ಮಾಡ್ಕೊಂಡು ಆಡ್ತೀನಿ ಅಂದರೆ ನಾವು ನೋವು ಆಗೋಗ್ಬಿಡ್ತೀವಿ. ಪರವಾಗಿಲ್ಲ ಬಾ ಮಗ, ಆರಾಮಾಗಿ ಹೊಡಿಮ್ಮ. ಮೆಡಿಕಿಟ್ ಹಾಕಂತೀನಿ ತಡಿ ಮಗ. ಅಲ್ಲಿವರೆಗೂ ನನ್ನ ದೋಸ್ತನ ಕಿಲ್ಲೆ ಎತ್ಕೊಂಬಿಟ್ಟ. ಪರವಾಗಿಲ್ಲ. ರಿವೆಂಜ್ ತಗೊಬೇಕು ಬ್ರೋ. ಲೈಫಲ್ಲಿ ಯಾವತ್ತಿದ್ರೂ ರಿವೆಂಜ್ ಮುಖ್ಯ, ಏನಂತೀರಾ? ಬಾ 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 ಮುಂದೆ ಬಾ. ಓಡೋಗಿದ್ದಲ್ಲಿ ಹೊಡಿತೀನಿ. ಹಿಂದೆಯಿಂದ ಹೊಡೆಯೋದಲ್ವಲ್ಲಿ. ಹಾಕೊಂಡ್ಬಿಡ್ತು. ಪರವಾಗಿಲ್ಲ. ನಮ್ಮ ಫ್ರೆಂಡ್ ಕೊಟ್ಟಿರೋ ಮಾತುಗೋಸ್ಕರನಾದರೂ ಈ ಮ್ಯಾಚ್ ಭುಯ್ಯ ಮಾಡ್ಕೊಂಡೆ ಈಚೆಗೆ ಬರೋದು. ಅವಾಗರು ನನ್ನ ಫ್ರೆಂಡಿಗೆ ಬೈದ್ರೆ ರೆಸ್ಪೆಕ್ಟ್ ಅಲ್ಲ, ನಾನು ಮರ್ಯಾದೆ ಉಳಿಸ್ಕೊಳಕ್ಕೆ ಹೋದ್ರೂ ಈ ರೌಂಡೇ ಹೊಡೆದ್ಬಿಟ್ಟು ಬಂದ್ಬಿಡ್ತೀನಿ. ಏನು ಗೊತ್ತಾಗೋರು, ಏನು ಭುಯ್ಯ ಮಾಡ್ತೀನಿ ಅಂತ ಆಮೇಲೆ ಭುಯ್ಯನೇ ಮಾಡಲಿಲ್ಲ ಅಂತಾನೆ. ಪಕ್ಕದಲ್ಲೇ ನೋಡ್ತಾವನೆ. OP ಮೂವ್ಮೆಂಟ್ ಸಿಕ್ಕಾಪಟ್ಟೆ ಲ್ಯಾಕ್ ಆಯಿತು. ಅವಾಗಲೇ ಹೆಂಗಂತೂ ಲ್ಯಾಕ್ ಮಾಡ್ಕೊಳಲ್ಲ. OP ಇಲ್ಲಿ ಉಕ್ಕಂಗೆ ಹಾಕೋನೆ. ಉಕ್ಕಂಗೆ ಹೋಯ್ತು, ಡ್ಯಾಮೇಜ್ ಆಯಿತು ನೋಡಮ್ಮ. ತಿರ್ಗಿ ಉಕ್ಕಂಗು. ಯಾಕಾರ್ಗೋನು ಅನ್ಕೊಳಕ್ಕೆ ಏನಾಗ್ಬಿಡ್ರಿ, ಅವನೇನು ಯಾಕಾರಲ್ಲ. ಇವನ್ ಕಿಲ್ ಎತ್ತಂದಲ್ಲ ಆ ಉಕ್ಕಂಗೆ ಬಂತು ಫ್ರೀಸು. ಈ ಮೂವ್ಮೆಂಟ್ ಮಾತ್ರ ಯಾವುದೇ ಕಾರಣಕ್ಕೂ ಸ್ಲೋ ಮಾಡೋದಾಗೋರು. ಅವನು ವಾಲ್ ಹಾಕಲಿಲ್ಲ ಅಂದರೆ ಅವ್ನು ಹೆಲ್ಮೆಟ್ ಎಗ್ರೋಗೋದು. ಏನು ಹೇಳಿ, ಹೆಲ್ಮೆಟ್ ಹೊಡೆದೋಗ್ಬಿಡೋದು ಒಂದು. ಬಾ ಮಗ ನನ್ನ ಹತ್ರನೂ ಫ್ಲ್ಯಾಶ್ ಫ್ಯೂಸ್ ಐತೆ. ಎಷ್ಟು ಹೊಡಿತೀನಿ. ಮತ್ತೆ ಮೂವ್ಮೆಂಟ್ ಸಿಗಾಕಂತ ಇದ್ದರು. ಅವನ ಅಜ್ಜಿ ನೋವು ಬಾಕ್ ಮಾಡಿದ್ರು ಸರಿ, ಇಲ್ಲ ಬಾಡಿ ಆದ ಹೊಡೆದಾದ್ರು ಸರಿ, ಕಿಲ್ ಮಾತ್ರ ನನಗೇ ಬೇಕು. ಅಲ್ಲಿವರೆಗೂ ನೀವೇನು ಮಾಡ್ತೀರಾ? ನನ್ನ ಚಾನಲ್ಗೆ ಹೊಸ್ದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಗೈಸ್, ಆಯಿತಾ? ಸಬ್ಸ್ಕ್ರೈಬು. ಹಾಗಾದರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಷ್ಟೆಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. OP ಗೈಸ್, ಅಂತೂ ಇಂತೂ ಭುಯ್ಯ ಆಯಿತು. ಕಾಂಟ್ರವರ್ಸಿ ಕ್ರಿಯೇಟ್ಗಳು ಮಾಡ್ಕೊಂಡು, ಕಮ್ಯುನಿಟಿ ಹಾಳು ಮಾಡೋರನ್ನ ನೋಡ್ಕೊಂಡು, ಕಂಟೆಂಟ್ ಕ್ರಿಯೇಟ್ ಮಾಡೋರನ್ನ ಮರಿಬೇಡಿ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಅವು ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಆಯಿತಾ ಗೈಸ್? ಸಬ್ಸ್ಕ್ರೈಬು. ಹಾಗಾದರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋದಕ್ಕೂ ಮುಂಚೆ ನಿಮಗೆ ಇನ್ನೊಂದು ವೀಡಿಯೋ ತೋರಿಸ್ತೀನಿ ಬನ್ನಿ ಗೈಸ್. ಅದೇನಪ್ಪ ಅಂದರೆ ಅವ್ರದ್ದು ID ಇನ್ಸ್ಪೆಕ್ಟ್ ಮಾಡಿ ನೋಡುವ. ಈ ನೆಟ್ವರ್ಕ್ ಇಶ್ಯೂ ತುಂಬಾ ಆಗುತ್ತೆ ಗುರು, ಆದರೂ ಪರವಾಗಿಲ್ಲ. ನಿಮಗೆ ID ಇನ್ಸ್ಪೆಕ್ಟ್ ಮಾಡಿ ತೋರಿಸ್ಬಿಡೋಣ. ಈಗ ನೋಡೋಣ. ಮೊದಲನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು 4 ಕಿಲ್ ಮಾಡಿದ್ದಾರೆ. ಪರವಾಗಿಲ್ಲ. ಒಬ್ಬರು SMGಲಿ ಕೋಬ್ರಾ ಮಡಿಕೊಂಬಿಟ್ಟವ್ರೆ. ರೈಫಲಲ್ಲೊಂದು ಇವಾಗನ್ ಮಡಿಕೊಂಡವ್ರೆ. LD ಇವಾಗನ್ ಸಾಕು ಗುರು. ಒಂದು ಲಾಂಗ್ ರೇಂಜಿಗೆ ಬೇಕಾದ್ರೆ ಆಡಿಸ್ಕೊಳಕ್ಕೆ, ಶಾರ್ಟ್ ರೇಂಜಿಗೆ ಆಡಿಸ್ಕೊಳಕ್ಕೆ ಮಸ್ತಾಯಿತು. ಈಗ 2ನೇ ಕಂಟೆಸ್ಟೆಂಟ್ ಕಡೆ ಹೋಗಮ್ಮ. ಮೊದಲನೇ ಕಂಟೆಸ್ಟೆಂಟ್ ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಕ್ಲೀನಾಗಿ. ಮೊದಲನೇ ಕಂಟೆಸ್ಟ್ ಬಂದ್ಬಿಟ್ಟು ಫೀಮೇಲ್ ಗುರು. ಬೇಕಾದ್ರೆ ಬ್ಯಾಕ್ ಹೊಡೆದ್ಬಿಟ್ಟು ನೋಡಿ ನೀವು. ಫೀಮೇಲ್ ಕಂಟೆಸ್ಟೆಂಟು ಮೊದಲನೇ ಕಂಟೆಸ್ಟೆಂಟು. ಇದು ಮೇಲ್ ಕಂಟೆಸ್ಟೆಂಟು. ತೋರಿಸ್ತೀನಿ ನೋಡೋಣ. ಆದರೆ ಇನ್ನೊಂದ್ಸತಿ ನೋಡೋಣ. ಯಾಕೋ ತೋರಿಸ್ತಿಲ್ಲ, ನೆಟ್ವರ್ಕ್ ಇಶ್ಯೂ ಬ್ರೋ. ಅದೇ ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ನೆಟ್ವರ್ಕ್ ಇಶ್ಯೂ. ನೋಡೋಣ. ಪರವಾಗಿಲ್ಲ. ಆದರೂ ಈ ಗಿಲ್ಡು NG ಸ್ಪೋರ್ಟ್ಸ್ NG ಸ್ಪೋರ್ಟ್ಸರೆಲ್ಲ ನಮ್ಮ ಜೊತೆ ಆಡೋರೆ ಅಂದರೆ ನಾವು ಒಂದು ರೇಂಜಿಗೆ ಗೇಮ್ ಪ್ಲೇ ಮಡಗಿದ್ದೀವಿ ಅಂತ ಅರ್ಕೊಂಡು. ಈಗ ಅದಕ್ಕೂ ಮುಂಚೆ ಈಗ ಇನ್ನೊಂದು ಮಾತು ಹೇಳ್ತೀನಿ ಗುರು. ಈಗ ಕನ್ನಡ ಕಮ್ಯುನಿಟಿಯಲ್ಲಿ ನಡೀತಾ ಇರೋ ಒಂದು ಟಾಪೆಸ್ಟ್ ವಾರು ಅದ್ರ ಬಗ್ಗೆ ಗೊತ್ತಿರ್ತದೆ. ಫೇಕ್ ಆ್ಯಪ್ ಪ್ರಮೋಷನ್ನು, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ನು, ಆಳೋ ಮುಳು ಅಧ್ವಾನ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಗೈಸ್. ನೀವು ಮಾತಾಡಬೇಕು ಅಂದರೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಅದ್ರ ಬಗ್ಗೆ ನಾನು ಡೀಟೇಲಾಗಿ ನಂಗೆ ಅನಿಸಿರೋ ಪ್ರಕಾರ ಮಾತಾಡ್ತೀನಿ ಗುರು, ಆಯಿತಾ? ನಂಗೆ ಏನೇನು ಅನ್ನಿಸ್ತು ಎಲ್ಲ ಮಾತಾಡ್ತೀನಿ. ಅವಾಗಲೇ ಹೇಳಿದ್ನಲ್ಲ ಫೀಮೇಲ್ ಕಂಟೆಸ್ಟೆಂಟು ಅಂತ, ನೋಡ್ಬೋದು ನೀವಿಲ್ಲಿ, ಆಯಿತಾ? ಅದ್ರ ಬಗ್ಗೆ ಹೇಳ್ತೀನಿ ಗೈಸ್, ಓಕೆನಾ? ಏನು ಅನ್ನಿಸ್ತು ಅದು ನನ್ನ ಪಾಡಿಗೆ ಕಮ್ಯುನಿಟೀಲಿ ಆಲೇ ನಿಂತು ಸ್ಟಾರ್ಟಾಗಿ ಮುಗಿದು ಎಲ್ಲ ಆಗೋಗ್ಬಿಟ್ಟಿದೆ. ಈಗ ಮಾತಾಡ್ತೀನಿ, ಯಾಕಂದರೆ ನಾವು ಸ್ವಲ್ಪ ಲೇಟು ಬ್ರೋ, ಅದಕ್ಕೋಸ್ಕರ. ನೀವೇನಾದ್ರು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ಮುಂದೆ ಬರ್ತಿರೋ ವಿಡಿಯೋ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಸತ್ವಾಗ್ಲೂ ನಮ್ಮ ತಾಯನ ಬುದ್ಧಿಟ ಹೇಳ್ಬಿಟ್ಟೆ ಕಣ. ನಾವು ಕಾಸಿಲ್ದಿದ್ರೆ ದೇವ್ರಾಣೆ, ಕನ್ಸಲ್ ಕೂಡ ಕನ್ಸು ಬೀಳಲ್ಲ.